ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ 2 lakhs ಡೌನ್ ಪೇಮೆಂಟ್ ಇದ್ರೆ ಸಾಕು. ಇದು ಫೈನಲ್ ಟು ಫೈನಲ್ ನಿಮ್ಗೆ ಏನಿಲ್ಲ ಅಂತ ಅಂದ್ರೂ ಒಂದು 9,500 ಫೈನಲ್ ಆಗುತ್ತೆ. ಫುಲ್ಲಿ ಲೋಡೆಡ್ ಎಲ್ಲ ಫೀಚರ್ಸ್ ಬರುತ್ತೆ, ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ. ಇದು ನಿಮ್ಗೆ ಫೈನಲ್ ಟು ಫೈನಲ್ 8,75,000 ಆಗುತ್ತೆ ಸರ್. ಒಂದು ಫೈನಲ್ ಪ್ರೈಸ್ 180 ಆಗುತ್ತೆ, 180 ಆಗುತ್ತೆ. ಲೋ ಬಜೆಟ್ ಅಲ್ಲಿ ನೋಡ್ತಿದ್ರೆ ಆರಾಮಾಗಿ ನೋಡಬಹುದು ಸರ್. ಇದು 2020 ಸಿಂಗಲ್ ಓನರ್ ಡೀಸೆಲ್ ಸರ್. ಇದು ಕೂಡ ನಿಮ್ಗೆ ಫೈನಲ್ ಟು ಫೈನಲ್ 10 ಲಕ್ಷಕ್ಕೆ ಆಗುತ್ತೆ. ಫೈನಲ್ 10 ಲಕ್ಷಕ್ಕೆ 2 lakhs ಡೌನ್ ಪೇಮೆಂಟ್ ಮಾಡಿ 8 lakhs ಲೋನ್ ಮಾಡಿಸ್ಕೊಡ್ತೀವಿ. 16,20,000 ಫೈನಲ್ ಆಗುತ್ತೆ ಸರ್. 16,20,000 ಫೈನಲ್ ಟು ಫೈನಲ್ 3,10,000 ಆಗುತ್ತೆ. 3,10,000 ಇದು ಬಂದು 30,000 ಗಾಡಿ ಓಡಿದೆ. ಫೈನಲ್ ಪ್ರೈಸ್ 5,10,000 ಆಗುತ್ತೆ ಸರ್. ಹಾಯ್ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸರ್ತಿ 4 ವೀಲರ್ಸ್ ಬಂದಿದ್ದೀನಿ. ಅಡ್ರೆಸ್ ಹೇಳೋದಾದ್ರೆ ಮೇನ್ ರೋಡ್ ಅಲ್ಲೇ ಇದೆ. ಮೇನ್ ರೋಡ್ ನೋಡ್ಬೋದು. ಇದು ಎಕ್ಸಾಕ್ಟ್ ಅಡ್ರೆಸ್ ಯಾವ ಬಸ್ ಸ್ಟಾಪ್ ಎಲ್ಲ ಕೇಳ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ನೀವು XUV 7 ಸೀಟರ್ ಸೇಲ್ ಮಾಡೋದ್ರಲ್ಲಿ ಫೇಮಸ್ ಅಂತ ಹೇಳ್ಬೋದು. ಹೌದು ಸರ್. ಅಂಡ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಈಗ ಸರ್ ಇದು ಅಡ್ರೆಸ್ ಬಂದು ಎಕ್ಸಾಕ್ಟ್ ಆಗಿ ನಿಮಗೆ ಕಾಮಾಕ್ಷಿ ಪಾಳ್ಯ ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಬರುತ್ತೆ. 4 ವೀಲರ್ಸ್ ಅದು ಪೊಲೀಸ್ ಸ್ಟೇಷನ್. ಓಕೆ. ನಿಮಗೆ ಬಸ್ ಸ್ಟ್ಯಾಂಡ್ ನಿಯರ್ ಬೈ ಬೇಕು ಅಂದ್ರೆ ಕಾಮಾಕ್ಷಿ ಪಾಳ್ಯ ಬಸ್ ಸ್ಟ್ಯಾಂಡ್ ಸರ್. ಓಕೆ. ಅಲ್ಲೇ ಬಸ್ ಸ್ಟ್ಯಾಂಡ್ ಇಂದ 100 ಮೀಟರ್ ಬರುತ್ತೆ ಲೆಫ್ಟ್ ಸೈಡ್ಗೆ. 100 ಮೀಟರ್ಸ್. ಎಷ್ಟು ವೆಹಿಕಲ್ ನೋಡ ಸಿಗುತ್ತೆ ಸರ್? ಇಲ್ಲಿ ನಿಮ್ 30 ವೆಹಿಕಲ್ಸ್ ನೋಡಬಹುದು. 30 ವೆಹಿಕಲ್. ಬೇರೆ ವೆಹಿಕಲ್ಸ್ ಏನಾದ್ರು ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ನಾವು ಬೇರೆ ಕಡೆ ತರಿಸ್ಕೊಡ್ತೀವಿ ಸರ್. ಓಕೆ. XUVಗಳು ನೋಡಕ್ಕೆ ಈ ಸರ್ತಿ XUVಗಳು 4 ಇದೆ, ಓಮ್ನಿ ಈಕೋ 5 ಇದೆ, ಪ್ಲಸ್ ನಿಮಗೆ ಎರ್ಟಿಗಾ ಮತ್ತೆ XL6 2 ಗಾಡಿ ಇದೆ, ಪ್ಲಸ್ i20 4 ಗಾಡಿ ಇದೆ, ಕಾರ್ ಒಂದಿದೆ. ಓಕೆ. ಅಂದ್ರೆ ಲೋ ಬಜೆಟ್ ಅಲ್ಲಿ ಯಾವ್ದಾದ್ರು ಗಾಡಿ ಸರ್ ಲೋ ಬಜೆಟ್ ಅಲ್ಲಿ ನಿಮಗೆ ಅಸೆಂಟ್ ನೋಡಬಹುದು ಸರ್. ಅಸೆಂಟ್ ನೋಡಬಹುದು. ಓಕೆ. ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ. ಎಲ್ಲಾ ರೀತಿಯ ಬಜೆಟ್ ಗಾಡಿಗಳು ಇದೆ ಅಂತ ಹೇಳ್ಬೋದು. ಫಸ್ಟ್ ವೆಹಿಕಲ್ W10 ಟಾಪ್ ಅಂಡ್ ಗಾಡಿಯಿಂದ ಹೋಗೋಣ. ಹೇಳಿ ಸರ್. ಇದು 15 ಮಾಡಲ್ ಸಿಂಗಲ್ ಓನರ್ W10. ಓಕೆ. ನಿಮಗೆ 90,000 ಗಾಡಿ ಓಡಿದೆ. ಓಕೆ. ಇದು ಫೈನಲ್ ಟು ಫೈನಲ್ ನಿಮ್ಗೆ ಏನಿಲ್ಲ ಅಂತ ಅಂದ್ರೂ ಒಂದು 9,500 ಫೈನಲ್ ಆಗುತ್ತೆ. ಫುಲ್ಲಿ ಲೋಡೆಡ್ ಎಲ್ಲ ಫೀಚರ್ಸ್ ಬರುತ್ತೆ, ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ. ಗಾಡಿ ಚೆನ್ನಾಗಿದೆ ಸರ್. ಆಲ್ಮೋಸ್ಟ್ ನೀವೆಲ್ಲ KA ರಿಜಿಸ್ಟರ್ಡ್. ಎಲ್ಲ KA ರಿಜಿಸ್ಟರ್ಡ್, ಯಾವುದು ಮೈಗ್ರೇಟೆಡ್ ಮಾರಲ್ಲ. ಓಕೆ. ನೆಕ್ಸ್ಟ್ TV300. ಇದು TV300 18 ಮಾಡಲ್ ಸೆಕೆಂಡ್ ಓನರ್ T8. T8 ಅಂದ್ರೆ ಅದು ಟಾಪ್ ಎಂಡ್ ವೆಹಿಕಲ್. ಆಲ್ಮೋಸ್ಟ್ ಟಾಪ್ ಎಂಡ್. ಇನ್ನೊಂದು T10 ಬರುತ್ತೆ, ಬಟ್ T8 ಸೆಕೆಂಡ್ ಓನರ್ 80,000 ಗಾಡಿ ಓಡಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಫ್ರೆಶ್ ಇನ್ಶೂರೆನ್ಸ್ ಬರುತ್ತೆ. 530 ಫೈನಲ್ ಆಗುತ್ತೆ ಸರ್. 5 ಲಕ್ಷಕ್ಕೆ ಚಾನ್ಸ್ ಇದೆ. 5,30,000ಕ್ಕೆ 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 30,000 ಡೌನ್. ಪ್ರೊಫೈಲ್ ಚೆನ್ನಾಗಿದ್ರೆ 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ. ಈ ಕಡೆ ಹೋಗೋದಕ್ಕಿಂತ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇವಾಗ ಇನೋವಾ ಇಂದ ಹೋಗೋಣ. ಇನೋವಾ ಹೇಳಿ ಸರ್. ಇದು 14 ಮಾಡಲು ಸೆಕೆಂಡ್ ಓನರ್ V ವರ್ಷನ್. ಓಕೆ. ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. 160 ಗಾಡಿ ಓಡಿದೆ. ಇದು ಫೈನಲ್ ಟು ಫೈನಲ್ ನಿಮಗೆ 10,50,000 ಆಗುತ್ತೆ ಫೈನಲ್. 10,50,000. ಹೌದು, 10,50,000. ನೆಕ್ಸ್ಟ್ ವೆಹಿಕಲ್ ನೋಡ್ತಾರೆ XL6. ಸರ್ ಇಲ್ಲಿ 2 ಗಾಡಿ ಇದೆ. ಒಂದು 22 ಮಾಡಲ್ XL6 ಪ್ಲಸ್ 22 ಮಾಡಲ್ ಎರ್ಟಿಗಾ ಪೆಟ್ರೋಲ್ ಪ್ಲಸ್ CNG ಇದು. ಓಕೆ. XL6 ಸೆಕೆಂಡ್ಸ್ ಇವಾಗ ಮಾರ್ಕೆಟ್ ಅಲ್ಲಿ ಕಮ್ಮಿ ಇದೆ ಸರ್. ಕಮ್ಮಿ ಇದೆ ಅಲ್ವಾ? ನಮ್ಮಲ್ಲಿ ಒಂದು ಗಾಡಿ ಇದೆ. ಇದು ಕೋಟಿಂಗ್ ಬಂದು 11,500 ಮಾಡ್ತಾರೆ. ಹೊಸ ಗಾಡಿ ಬಂದು 15.5 ಲಕ್ಷ ಇದೆ. ಓಕೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಒಂದು ಫೈನಲ್ ಒಂದು 11 lakhs ಟ್ರೈ ಮಾಡ್ಬೋದು ಸರ್. ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ 2 lakhs ಡೌನ್ ಪೇಮೆಂಟ್ ಇದ್ರೆ ಸಾಕು. 2 ಲಕ್ಷ ಡೌನ್ ಪೇಮೆಂಟ್. 2 ಲಕ್ಷ ಡೌನ್ ಪೇಮೆಂಟ್. ಇದಕ್ಕಾಗ್ಲಿ ಟಾಪ್ ಎಂಡ್. ಇದು ಟಾಪ್ ಎಂಡ್. ಓಕೆ. ನೆಕ್ಸ್ಟ್ ಎರ್ಟಿಗಾ ಪ್ಲಸ್ CNG. ಇದು 22 ಮಾಡಲು ಎರ್ಟಿಗಾ ಪೆಟ್ರೋಲ್ ಪ್ಲಸ್ CNG ವೆಹಿಕಲ್ ಸಿಂಗಲ್ ಓನರ್ 60,000 ಗಾಡಿ ಓಡಿದೆ. ಓಕೆ. ಇದು ಬಂದು ನಿಮಗೆ ವಿತ್ ಫ್ರೆಶ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಬರುತ್ತೆ. VXI ವೇರಿಯಂಟ್, ಪ್ರೊಜೆಕ್ಟ್ ರೆಡ್ ಲ್ಯಾಂಪ್, ಏರ್ ಬ್ಯಾಗ್ ABS ಎಲ್ಲ ಕಂಪ್ನಿಯಿಂದ ಬರುತ್ತೆ. ನಿಮಗೆ ಅದೆಲ್ಲ ಮೈಲೇಜ್ ವೈಸು ಹೈವೇಲಿ 21-22 ಎಕ್ಸ್ಪೆಕ್ಟ್ ಮಾಡ್ಬೋದು ಈಸಿಯಾಗಿ. ಇದು ಕೂಡ ನಿಮ್ಗೆ ಫೈನಲ್ ಟು ಫೈನಲ್ 10 ಲಕ್ಷಕ್ಕೆ ಆಗುತ್ತೆ. ಫೈನಲ್ 10 ಲಕ್ಷಕ್ಕೆ 2 lakhs ಡೌನ್ ಪೇಮೆಂಟ್ ಮಾಡಿ 8 lakhs ಲೋನ್ ಮಾಡಿಸ್ಕೊಡ್ತೀವಿ. ಓಕೆ. ಹಾಗೆ ಈಕೋ ನೋಡ್ತಿದ್ರೆ ಒಂದು ವೆಹಿಕಲ್ ಇರೋದು ಸರ್. ಈಕೋ ನೋಡ್ತೀನಿ ಅಂತಂದ್ರೆ 16 ಮಾಡಲು ಸಿಂಗಲ್ ಓನರ್ 5 ಸೀಟರ್ AC. ಓಕೆ. ನಮ್ಮ ಕೋಟಿಂಗ್ ಬಂದು 3,80,000 ಇದೆ. ಒಂದು ಫೈನಲ್ ಟು ಫೈನಲ್ 3,60,000 ಆಗುತ್ತೆ. 3,60,000. 360 ಆಗುತ್ತೆ. 3 lakhs ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದೆ. ಒಂದು 60,000 ಡೌನ್ ಪೇಮೆಂಟ್. 60,000. ಹಾಗೆ ಇದು ಒಮಿನಿ ನೋಡ್ತಿರೋ ಒಂದು ವೆಹಿಕಲ್ ಇರೋದು ಸರ್. ಒಮಿನಿ ನೋಡ್ತಿದ್ದೀನಿ ಅಂತಂದ್ರೆ 17 ಮಾಡಲು ಸೆಕೆಂಡ್ ಓನರ್ 8 ಸೀಟರ್ ಸರ್. ಇದು ಓಕೆ. ಇದಕ್ಕೂ ಕೂಡ ಅಷ್ಟೇ 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು. ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 3,10,000 ಆಗುತ್ತೆ. 3,10,000ಕ್ಕೆ. ಅಸೆಂಟ್ ಹೇಳಿದ್ರಲ್ಲ ಕಮ್ಮಿ ಪ್ರೈಸ್ ನೋಡೋರಿಗೆ. ಸರ್ ಇದು ಬಂದು ಅಸೆಂಟ್ 2010. ಓಕೆ. ಗಾಡಿ 100% ಎಲ್ಲೂ ಸಿಗಲ್ಲ. ಯಾಕೆ ಅಂತ ಅಂದ್ರೆ ಬರೀ 30,000 ಗಾಡಿ ಓಡಿದೆ. ಶೋರೂಮ್ ರೆಕಾರ್ಡ್, ಶೋರೂಮ್ ಹಿಸ್ಟ್ರಿ ಇದೆ. ಬರೀ 30,000 ಓಡಿದೆ. ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಮಾಡಿ ಕೊಡ್ತೀವಿ. ಸಿಂಗಲ್ ಓನರ್. ಓಕೆ. ಗಾಡಿ ಓಡಿಸೇ ಇಲ್ಲ. ಬರೀ 30,000 ಗಾಡಿ ಓಡಿದೆ. ಫ್ಯಾನ್ಸಿ ನಂಬರ್ 171. ನಿಮ್ಗೆ ಓಕೆ ಅಂತಂದ್ರೆ ಫೈನಲ್ ಪ್ರೈಸ್ ಒಂದು 2 lakhs ಫೈನಲ್ ಆಗುತ್ತೆ ಸರ್. 2 ಲಕ್ಷಕ್ಕೆ 10 ಸಿಂಗಲ್ ಓನರ್ 30,000 ಓಡಿರೋ ಟಾಪ್ ಎಂಡ್ ಗಾಡಿ. ಅಸೆಂಟ್ ಪೆಟ್ರೋಲ್. ಓಕೆ. ಫ್ರೆಶ್ FC ಇನ್ಶೂರೆನ್ಸ್ ಇದೆ. ಶೋರೂಮ್ ರೆಕಾರ್ಡೆಡ್ 30,000 ಓಡಿರೋ ಗಾಡಿ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಈಕೋ. ಸರ್ ಇದು 22 ಮಾಡಲು ಸಿಂಗಲ್ ಓನರ್ 7 ಸೀಟರ್. ಇದು ಬಂದು 30,000 ಗಾಡಿ ಓಡಿದೆ. ಫೈನಲ್ ಪ್ರೈಸ್ 5,10,000 ಆಗುತ್ತೆ ಸರ್. 5,10,000. 5,10,000 4 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ. ನೆಕ್ಸ್ಟ್ ಇದು 5 ಸೀಟರ್. ಇದು 8 ಸೀಟರ್ ಓಮ್ನಿ ಸರ್. 17 ಮಾಡಲು ಸಿಂಗಲ್ ಓನರು. ಓಮಿನಿ ಉತ್ಸವ ಅಂತ ಬರುತ್ತೆ ನಿಮಗೆ. ಲಿಮಿಟೆಡ್ ಎಡಿಷನ್ ಗಾಡಿಗಳು. ಇದು ಕೂಡ ಅಷ್ಟೇ 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ. ಒಂದು ಫೈನಲ್ ಪ್ರೈಸ್ 3,30,000 ಆಗುತ್ತೆ. 3,30,000. ಹೌದು. 3,30,000ಗೆ ಗಾಡಿ. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಈ ಕಡೆ ಮತ್ತೊಂದು ಒಮಿನಿ ಇರೋದು.
ಹೇಳಿ ಸರ್ ಇದು 2010 ಮಾಡಲ್ ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಆಗಿದೆ. ಒಂದು ಫೈನಲ್ ಪ್ರೈಸ್ 180 ಆಗುತ್ತೆ. 180 ಆಗುತ್ತೆ. ಲೋ ಬಜೆಟ್ ಅಲ್ಲಿ ನೋಡ್ತಿದ್ರೆ ಆರಾಮಾಗಿ ನೋಡ್ಬೋದು. ಆರಾಮಾಗಿ. 5 ವರ್ಷ FC 1 ವರ್ಷ ಇನ್ಶೂರೆನ್ಸ್ ಬರುತ್ತೆ. ಗಾಡಿನೂ ಚೆನ್ನಾಗಿದೆ ನೋಡ್ಬೋದು. ಹೌದು ಸರ್. ಅಂಡ್ ನೆಕ್ಸ್ಟ್ ಡಸ್ಟರ್ ಇರೋದು ಸರ್ ಇದು ಡಸ್ಟರ್ ಬಂದು ಈ ಡಸ್ಟರ್ ಬಂದು 17 ಮಾಡಲು ಸಿಂಗಲ್ ಓನರ್ ಸ್ಯಾಂಡ್ಸ್ಟ್ರಾಮ್ ಎಡಿಷನ್. ಓಕೆ. ಇದು ಬಂದು 70,000 ಗಾಡಿ ಓಡಿದೆ, ಡೀಸೆಲ್ 85 PS. ಒಂದು ಫೈನಲ್ ಪ್ರೈಸ್ 7 lakhs ಆಗುತ್ತೆ ಸರ್. 7 ಲಕ್ಷಕ್ಕೆ 7 ಲಕ್ಷಕ್ಕೆ ಆಗುತ್ತೆ. 5 ಲಕ್ಷ ಲೋನ್ ಆಗುತ್ತೆ, 2 ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ವರ್ಣ ಸರ್? ಸರ್ ಇದು 14 ಮಾಡಲು ವರ್ಣ SX ಡೀಸೆಲ್ ಸಿಂಗಲ್ ಓನರ್ 80,000 ಗಾಡಿ ಓಡಿದೆ. ನಮ್ಮ ಕೋಟಿಂಗ್ ಬಂದು 5.5 ಲಕ್ಷ ಇದೆ. ಒಂದು ಫೈನಲ್ ಟು ಫೈನಲ್ 5,10,000 ಆಗುತ್ತೆ. 5,10,000 SX ಅಲ್ವಾ? ಇದು SX ಟಾಪ್ ಅಂಡ್ ಡ್ಯೂಯಲ್ ಏರ್ ಬ್ಯಾಗ್ ABS ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. 1.6 ಲೀಟರ್ ಡೀಸೆಲ್, ಮೈಲೇಜ್ ಎಲ್ಲ ಹೈವೇಲಿ 21-22 ಬರುತ್ತೆ. Okay. ಲೋನ್ ಬೇಕು ಅಂದ್ರೆ 80% ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ. 24 ಮಾಡಲು ತಾರು 4x4 ಆಟೋಮೆಟಿಕ್ ಡೀಸೆಲ್ 12,000 ಓಡಿದೆ. ಇದು ಸಾಫ್ಟ್ ಟಾಪ್ ಬರುತ್ತೆ. ಹೊಸ ಗಾಡಿಗೂ ಇವಾಗ ತಗೊಂಡ್ರು ಆರಾಮಾಗಿ ಒಂದು 3 lakhs ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಗಾಡಿ ಸಿಗುತ್ತೆ. 16,20,000 ಫೈನಲ್ ಆಗುತ್ತೆ ಸರ್. 16,20,000. 16,20,000ಕ್ಕೆ 5 lakhs ಡೌನ್ ಪೇಮೆಂಟ್ ಇದ್ರೆ ಸಾಕು. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಇನ್ನೂ ಹೆಚ್ಚು ಕಮ್ಮಿ ಮಾಡಿಸ್ತೀವಿ. ಓಕೆ. ಅಂಡ್ 24 ಮಾಡಲ್ ಆಗಿರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತೀರಾ ಸಫಾರಿ. ಸರ್ ಟಾಟಾ ಸಫಾರಿ 11 ಮಾಡಲು ಸೆಕೆಂಡ್ ಓನರು, 4 ಹೊಸ ಟೈರ್ ಇದೆ, ಫ್ರೆಶ್ ಇನ್ಶೂರೆನ್ಸ್ ಇದೆ. Okay. ಫೈನಲ್ ಪ್ರೈಸ್ 2,65,000 ಆಗುತ್ತೆ. 265. ಓಕೆ. ಸಿಂಗಲ್ ಓನರ ಸೆಕೆಂಡ್ ಓನರ್? 11 ಮಾಡಲು ಸೆಕೆಂಡ್ ಓನರು. ಓಕೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ? ಸರ್ ಇದು XUV 500 2015 ಮಾಡಲು W10 ಸೆಕೆಂಡ್ ಓನರ್ ವೆಹಿಕಲ್ ಬ್ಲಾಕ್ ಕಲರ್ ಅಲ್ಲಿ ಇದೆ. Okay. ಇದು ನಿಮ್ಗೆ ಫೈನಲ್ ಟು ಫೈನಲ್ 8,75,000 ಆಗುತ್ತೆ ಸರ್. 8,75,000. ಹೌದು ಅದು ಸರ್. W10 ವೇರಿಯಂಟ್ ಟಾಪ್ ಎಂಡ್ ವಿತ್ ಸನ್ ರೂಫ್ ಬರುತ್ತೆ. ಹೌದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ? ಇನ್ನೊಂದು ವೆಹಿಕಲ್ ಸರ್ ಇದು ಬಂದು 2015 ಮಾಡಲು ಸಿಂಗಲ್ ಓನರ್ W10 ಓಕೆ. 55,000 ಗಾಡಿ ಓಡಿದೆ. ನಿಮ್ಗೆ ಇದು ಫೈನಲ್ ಟು ಫೈನಲ್ ನಿಮ್ಗೆ 9.5 ಲಕ್ಷಕ್ಕೆ ಆಗುತ್ತೆ ವಿತ್ ಫ್ರೆಶ್ ಇನ್ಶೂರೆನ್ಸ್. ಶೋರೂಮ್ ರೆಕಾರ್ಡೆಡ್? ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ. ಎಲ್ಲ showroom ಎಲ್ಲ record. ಗಾಡಿಗಳು Okay. ಶೋರೂಮ್ ಹಿಸ್ಟ್ರಿ ಇದೆ ಅಂದ್ರೆ ಹಿಸ್ಟ್ರಿ ಇದೆ ಅಂತ ಹೇಳ್ಬಿಡ್ತೀವಿ ಸರ್. Okay. ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೀವಿ ಸರ್. ಓಕೆ. ಹಾಗೆ ಇನ್ನು ಪ್ರೈಸ್ ಹೇಳಿದ್ರಾ? 9.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಓಕೆ. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ? ಇನ್ನೊಂದು ಟಾಪ್ ಎಂಡು ಹೇಳಿ ಸರ್ ಇದು 16 ಮಾಡಲ್ಲು. ಇದಕ್ಕೆ ಅಡಿಷನಲ್ ಆಕ್ಸೆಸರೀಸ್ ಕಸ್ಟಮರ್ ಏನಿಲ್ಲ ಅಂದ್ರೆ 1.25 ಲಕ್ಷ ಹಾಕ್ಸಿದ್ದಾರೆ. ಬ್ರಾಡ್ ಟೈರ್ಸ್ ಪ್ಲಸ್ ಅಲಾಯ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. Okay. ಸೆಕೆಂಡ್ ಓನರ್ ವೆಹಿಕಲ್ 1,10,000 ಗಾಡಿ ಓಡಿದೆ. ನಿಮ್ಗೆ ಫೈನಲ್ ಟು ಫೈನಲ್ 8ವರೆಗೆ ಆಗುತ್ತೆ ಸರ್. 8,50,000. 8,50,000ಕ್ಕೆ ಗಾಡಿ ಆಗುತ್ತೆ. 2 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ. ಓಕೆ. ಸರ್ ಇದು 15 ಮಾಡಲು 15 ಮಾಡಲ್ ಇಲೈಟ್ 20 ಸ್ಪೋರ್ಟ್ಸ್ ಪೆಟ್ರೋಲ್ ಸಿಂಗಲ್ ಓನರ್ ಫೈನಲ್ ಪ್ರೈಸ್ 470 ಆಗುತ್ತೆ. 4,70,000. ಸಿಂಗಲ್ ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಸ್ಪೋರ್ಟ್ಸ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಕಂಪ್ನಿಯಿಂದಾನೆ. Okay. 4 lakhs ಲೋನ್ ಆಗುತ್ತೆ. 70,000 ಡೌನ್ ಪೇಮೆಂಟ್ ಇದ್ರೆ ಸಾಕು. ಖಂಡಿತ. ನೆಕ್ಸ್ಟ್ ಹೋಗ್ತಿದ್ರೆ ಮತ್ತೊಂದು ಡೀಸೆಲ್ ವೇರಿಯಂಟ್ ಬ್ರೀಜಾ 17 ಮಾಡಲು ಬ್ರೀಜಾ VDI ಆಪ್ಷನಲ್ ಸರ್. ಇದು 90,000 ಗಾಡಿ ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್, ಇನ್ಶೂರೆನ್ಸ್ ಫ್ರೆಶ್ ಆಗಿದೆ. 4 ಹೊಸ ಟೈರ್ಸ್ ಇದೆ. ಕಂಪ್ನಿಯಿಂದ ನ್ಯೂ ಶೇಪ್ ಅಲಾಯ್ಸ್ ಹಾಕ್ಸಿದ್ದಾರೆ Okay. ಮಾರುತಿ ಅವ್ರದನೆ. ಫೈನಲ್ ಪ್ರೈಸ್ ನಿಮ್ಗೆ 7,40,000 ಆಗುತ್ತೆ. 7,40,000. ಹೌದು ಸರ್. 7,40,000 ಗಾಡಿ ಸಿಗ್ತಿರೋದು. ನೆಕ್ಸ್ಟ್ ಈಕೋ ಸ್ಪೋರ್ಟ್ಸ್ ನೋಡ್ತೀರಾ ಸರ್ ಇದು 2020 ಸಿಂಗಲ್ ಓನರ್ ಡೀಸೆಲ್ ಸರ್. ಇದು ಓಕೆ. ನಿಮಗೆ 65,000 ಗಾಡಿ ಓಡಿದೆ. ಕಸ್ಟಮರ್ 8.25 ಲಕ್ಷ ಹೇಳ್ತಿದ್ದಾರೆ. ಇದು ಟೈಟಾನಿಯಮ್ ಟ್ರೆಂಡ್ ಲೈನ್ ಸರ್ ಇದು ಬಂದು ಟ್ರೆಂಡ್ ಲೈನ್. ಇದು ಟ್ರೆಂಡ್ ಲೈನ್ 2020 ಟ್ರೆಂಡ್ ಲೈನ್ ಡೀಸೆಲ್ ಸಿಂಗಲ್ ಓನರು. ಕಸ್ಟಮರ್ ಕೋಟಿಂಗ್ 8.25 ಲಕ್ಷ ಇದೆ. ಒಂದು ಫೈನಲ್ ಒಂದು 780 ವರೆಗೂ ಆಗುತ್ತೆ ಸರ್. 7,80,000. 7,80,000. ಹಾಗೆ ನೆಕ್ಸ್ಟ್ ಇದು ನೋಡ್ತಿದ್ರೆ ಸರ್ ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ ನೋಡ್ತಿದ್ದೀನಿ ಅಂದ್ರೆ ಅದರಲ್ಲೂ ಇದು ಸಿಂಗಲ್ ಓನರ್ ವೆಹಿಕಲ್ 7 ಸಿಂಗಲ್ ಓನರ್ 1,55,000 ಫೈನಲ್ ಆಗುತ್ತೆ ಸರ್. 1,55,000. ಅದರಲ್ಲೂ ನೆಗೋಷಿಯೇಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಇನ್ನೊಂದು ವೆಹಿಕಲ್ ಹೋಗ್ತಿದ್ರೆ i20. ಸರ್ ಇಲ್ಲಿ i20 3 ಗಾಡಿ ಇದೆ. ಓಕೆ. ಇದು 12 ಸೆಕೆಂಡ್ ಓನರ್ ಡೀಸೆಲ್ 1.4 ಸ್ಪೋರ್ಟ್ಸ್ 3,25,000 ಆಗುತ್ತೆ. 3,25,000. ಇದು ಬಂದು 10 ಸೆಕೆಂಡ್ ಓನರ್ ಮ್ಯಾಗ್ನಾ ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಆಗಿದೆ. ಫೈನಲ್ ಪ್ರೈಸ್ 2,80,000 ಆಗುತ್ತೆ. ಓಕೆ. ಇದು ಬಂದು 12 ಸೆಕೆಂಡ್ ಓನರ್ 1.4 ಲೀಟರ್ ಡೀಸೆಲ್ ಸ್ಪೋರ್ಟ್ಸ್. ಇದು ಕೂಡ ಅಷ್ಟೇ 325 ಆಗುತ್ತೆ. ಓಕೆ. ನೆಕ್ಸ್ಟ್ ಫಿಗೋ ನೋಡ್ತೀರಾ? ಪೆಟ್ರೋಲ್ ಡೀಸೆಲ್ ಇದು ಸರ್ ಇದು ಫೋರ್ಡ್ ಫಿಗೋ ಅಲ್ಲಿ 2010-11 ಸಿಂಗಲ್ ಓನರ್ ಟೈಟಾನಿಯಂ ಏರ್ ಬ್ಯಾಗ್ ABS ರೇರ್ ವೈಪರ್ ಡಿಫಾಗರ್ ಎಲ್ಲ ಬರುತ್ತೆ. 90,000 ಗಾಡಿ ಓಡಿದೆ. ಫ್ರೆಶ್ ಆಗಿ FC ಇನ್ಶೂರೆನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಲಾಸ್ಟ್ ಮಂತ್ ಕಂಪ್ಲೀಟ್ ಕಸ್ಟಮರ್ ಮಾಡಿದ್ದಾರೆ. ಅವ್ರ ಕೋಟಿಂಗ್ 240 ಇದೆ ಸರ್. ಒಂದು ಫೈನಲ್ ಅಪ್ರಾಕ್ಸಿಮೇಟ್ ರೌಂಡ್ ಫಿಗರ್ 2 to 10 ರೇಂಜ್ಗೆ ಆಗುತ್ತೆ ಗಾಡಿ. ಓಕೆ. ಈ ಒಂದು ಹೊಸ ಟೈರ್ ಕೂಡ ಟೈರ್ಸ್ ಇನ್ಶೂರೆನ್ಸ್ 5 ವರ್ಷ FC ಏನು ₹1 ಖರ್ಚಿಲ್ಲ ಸರ್. ಗಾಡಿ ತಗೊಂಡು ಆರಾಮಾಗಿ ಓಡಿಸ್ಬೋದು. ಏನು ಪ್ರಾಬ್ಲಮ್ ಇಲ್ಲ.